ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಶ್ರಮ್ ಕಾರ್ಡ್ ಮುಖಾಂತರ ನಿಮಗೆ ಕೆಲವೊಂದು ಯೋಜನೆಗಳ ಮುಖಾಂತರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಂದ ಯೋಜನೆಗಳ ಮುಖಾಂತರ ನಿಮಗೆ ಧನ ಸಹಾಯನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಇನ್ಶೂರೆನ್ಸ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಯೋಜನೆ ಮುಖಾಂತರ ಕೊಡ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಹಾಗೆ ಈ ಶ್ರಮ್ ಕಾರ್ಡನ್ನು ಇರೋರಿಗೆ ಮಾತ್ರನೇ ಕರ್ನಾಟಕ ರಾಜ್ಯ ಸರ್ಕಾರ ಹೊಸದಾಗಿ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಈ ಶ್ರಮ್ ಕಾರ್ಡ್ ಇಲ್ಲದೆ ಇರೋವಂಥವ್ರಿಗೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡನ್ನು ಸದ್ಯಕ್ಕೆ ಮಾಡಿಕೊಡ್ತಾ ಇಲ್ಲ. ಆದ್ದರಿಂದ ಈ ಶ್ರಮ್ ಕಾರ್ಡ್ಗೆ ನೀವು ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು. eShram.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ಈ ರೀತಿಯಾಗಿ ಗೌರ್ಮೆಂಟ್ ಅಫಿಷಿಯಲ್ ಪೇಜ್ ಒಂದು ಓಪನ್ ಆಗುತ್ತೆ. ಇದನ್ನು ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಒನ್ ಸ್ಟೆಪ್ ಸೊಲ್ಯೂಷನ್ ಅಂತ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ಮೊಬೈಲ್ ನಂಬರ್ಗೆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರನ್ನು ಹಾಕಿದ ನಂತರ ಈ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಕ್ಯಾಪ್ಚರ್ ಕೋಡ್ ಏನಿದೆ, ಅದೇ ಕ್ಯಾಪ್ಚರ್ ಕೋಡನ್ನೇ ಹಾಕಿ ಆಮೇಲೆ PF ಮತ್ತು ESI ಏನಾದರೂ ಇದ್ದರೆ ಅದರ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಹಾಕಿ ನೀವು ಸಬ್ಮಿಟನ್ನು ಕೊಟ್ಟು ಲಾಗಿನ್ನನ್ನು ಮಾಡ್ಬೋದಾಗುತ್ತೆ. ಇದನ್ನು ನಾವು ಯಾವುದೇ ರೀತಿಯಾದಂತಹ ವಿಡಿಯೋ ಮುಖಾಂತರ ತೋರ್ಸೋಕೆ ಆಗದೆ ಇರೋದ್ರಿಂದ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಅದಕ್ಕೆ ಈ ಒಂದು ಈ ಶ್ರಮ್ ಕಾರ್ಡ್ಗೆ ಹಾಕಬೇಕಾದ್ರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಆ್ಯಕ್ಟಿವ್ ಆಗಿರುವಂತಹ ಫೋನ್ ನಂಬರ್ ಇರಬೇಕು. ಏಜ್ ಲಿಮಿಟ್ ಬಂದು 16ರಿಂದ 59 ವರ್ಷ, ಅಂದರೆ 1965ರಿಂದ 2009 ಒಳಗೆ ಹುಟ್ಟಿದವರಂತರ ಆಗಿರ್ಬೋದು. ಇಂಥವರು ಈ ಒಂದು ಈ ಶ್ರಮ್ ಕಾರ್ಡನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗುತ್ತೆ. ಇದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂತಹ ಸೇಮ್ ನಂಬರು ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಏನು ಬಂದಿದೆ, ಅವೆಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಆಧಾರ್ ಕಾರ್ಡಲ್ಲೇ ಕ್ಯಾಪ್ಚರ್ ಆಗಿರುತ್ತೆ. ಹಾಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಅಡ್ರೆಸ್ ಪ್ರೂಫ್ನ ನೀವು ಮ್ಯಾನ್ಯಲ್ ಆಗಿ ಕೊಡಬೇಕು. ಹಾಗೆ ನಿಮ್ಮ ಒಂದು ಎಜುಕೇಷನ್ ಏನಿದೆ ಅದನ್ನು ನೀವು ಕೊಡಬೇಕಾಗುತ್ತೆ. ಆಕ್ಯುಪೇಷನ್, ಅದೇ ರೀತಿಯಾಗಿ ಅದರ ಬಗ್ಗೆ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದರಲ್ಲಿ ಒಂದು ಕೋಡನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಆಧಾರ್ ಕಾರ್ಡಿಗೆ ಆಧಾರ್ ಸೀಡಿಂಗ್ ಆಗಿರುವಂತಹ ಮೊಬೈಲ್ ನಂಬರನ್ನು ಕೊಟ್ಟು ನೀವು ಬ್ಯಾಂಕ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನೀವು ಸೇವ್ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕೊಟ್ಟು ಸಬ್ಮಿಟ್ ಎಲ್ಲ ಇನ್ಫಾರ್ಮೇಷನನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ UAN ನಂಬರ್ ಬರುತ್ತೆ. ಆ ಒಂದು UAN ನಂಬರೇ ನಿಮ್ಮ ಒಂದು ಲೇಬರ್ ಕಾರ್ಡಿನ ನಂಬರ್ ಆಗಿರುತ್ತೆ. ಅದು ನಿಮಗೆ ಎಲ್ಲ ಕಡೆ ಹೋದಾಗಲೂ ನಿಮಗೆ ಬೇರೆ ಕಡೆ ಏನಾದ್ರು ಯಾವುದನ್ನು ಸ್ಕೀಮ್ಗೆ ನೀವು ಅರ್ಜಿ ಹಾಕ್ತೀರಾ ಅಂತ ಹೇಳಿದ್ರೆ ಅದನ್ನು ಆ ನಂಬರನ್ನು ಕೊಟ್ಟು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ಈ ಶ್ರಮ್ ಕಾರ್ಡ್ನ ಮುಖಾಂತರ ಈ ಸದುಪಯೋಗನ ಪಡಿಸ್ಕೊಳ್ಬೋದು. ಅದಾದ ನಂತರ ನಿಮ್ಮ ಒಂದು ಜನರೇಟ್ ಆಗಿರುವಂತಹ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ನೀವು ಲ್ಯಾಮಿನೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ. ಬೇರೆ ಕಡೆ ಎಲ್ಲಾದರೂ ಯೋಜನೆಗಳಿಗೆ ನೀವು ಅರ್ಜಿ ಹಾಕಬೇಕಾದ್ರೆ ಆ ಒಂದು ಡೀಟೇಲ್ಸನ್ನೇ ನೀವು ಕೊಡಬೇಕಾಗಿರೋದ್ರಿಂದ ಆ ನಂಬರನ್ನು ನೀವು ಎಲ್ಲೂ ಕಳೆಯೋ ಹಾಗಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.